ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಹೀರೆಕಾಯಿ ಬೇಳೆ ಹಾಕಿ ಉಪ್ಸಾರು ಮಾಡೋಣ ಅಂತ ಹೀರೆಕಾಯಿನ ಹಚ್ಚಿ ತೊಳೆದು ಇಟ್ಕೊಂಡಿದ್ದೀನಿ. ಒಂದೇ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ. ಬೇಕು ಅಂದರೆ ಟೊಮೊಟೊ ಹಾಕಿ, ಇಲ್ಲಾಂದರೆ ಬೇಡ ಅಂದರೆ ಬೇಡ, ಯಾಕೆಂದರೆ ಹುಣ್ಸೆಹಣ್ಣು ಹಾಕ್ತೀವಲ್ಲ ಅದಕ್ಕೆ. ಬೇಳೆ ನಾನು ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ನಾನು ಆಲ್ರೆಡಿ ಇದು ಹೀರೆಕಾಯಿನ ತೊಳೆದಿಟ್ಟಿದ್ದೀನಲ್ಲ ನೀರಲ್ಲಿ, ಅದನ್ನು ನನಗೆ ಎತ್ಬಿಟ್ಟು ಒಂದೇ ಒಂದು ಸ್ವಲ್ಪ ಕುದಿ ಬಂದಮೇಲೆ ಬೇಳೆ ಹಾಕ್ತಾಯಿದ್ದೀನಿ. ಯಾಕೆಂದರೆ ನಾನು ಒಂದೆರಡು ಕೂಗೇನು ಕೂಗ್ಸೋಕ್ಕೆ ಹೋಗಲ್ಲ, ಬೇಳೆ ಸಕ್ಕತ್ತು ಬೇಯುತ್ತೆ ಅಂತ. ಇವಾಗ ಒಂದು ಕುದಿ ಬಂದಮೇಲೆ ನಾನು ಹೀರೆಕಾಯಿ ಮತ್ತು ಟೊಮೊಟೊ ಅದ್ರ ಜೊತೆಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದೇ ಒಂದು ವಿಸಿಲ್ ಕೂಗಿಸ್ಕೊತೀನಿ. ಏಕೆಂದರೆ ನಮ್ಮನೇಲಿ ವಯಸ್ಸಾಗಿರೋರವ್ರೆ, ಅದಕ್ಕೆ ಒಂದು ಸ್ವಲ್ಪ ನುಣ್ಣಗೆ ಬೇಯಿಸ್ಕೊತೀನಿ. ಇಲ್ಲಾಂತಿದ್ರೆ ನಾನು ಆ ಥರನೇ ಮುಚ್ತಾ ಇರಲಿಲ್ಲ, ಕ್ಲೋಸ್ ಮಾಡ್ತಾ ಇರಲಿಲ್ಲ, ಕೂಗಿಸ್ತಾ ಇರಲಿಲ್ಲ, ಹಂಗೆ ಬೇಯಿಸ್ಕೊಂಡಿದ್ದೀನಿ. ಅದಕ್ಕೆ ಒಂದೇ ಒಂದು ಚೆನ್ನಾಗಿ ಬೇಯಲಿ ಅಂತ ಒಂದು ಕೂಗಿಸ್ತೀನಿ. ಅಷ್ಟೊತ್ತಿಗೆ ಇನ್ನೊಂದು ಸ್ವಲ್ಪ ಈ ಬಜ್ಜಿ ಮಾಡೋಣ, ಹೀರೆಕಾಯಿ ಬಜ್ಜಿ ಮಾಡೋಣ ಅಂತಂದ್ಬಿಟ್ಟು ಹೀರೆಕಾಯಿನ ತೊಳೆದು ಉದ್ದುದಕ್ಕೆ ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಕಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಹಿಂಗೆ ಅಡ್ಡಡ್ಡ ಹಿಂಗೆ ಸ್ಲೈಸಾಗಿ ಕಟ್ ಮಾಡೋದಕ್ಕಿಂತ ಈ ಥರ ಕ್ರಾಸಾಗಿ ಕಟ್ ಮಾಡಿದ್ರೆ ಉದ್ದುದಕ್ಕೂ ಕಾಣಿಸುತ್ತೆ, ಸ್ಲೈಸಾಗೂ ಇರುತ್ತೆ, ಚೆನ್ನಾಗಿ ಬರುತ್ತೆ ಬಜ್ಜಿ. ಅದಕ್ಕೆ ನಾನು ನೀಟಾಗಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಎಲ್ಲ ಕಟ್ ಮಾಡ್ಕೊಂಡು ನೀಟಾಗೆಲ್ಲ ಜೋಡಿಸ್ಕೊಂಡು ನಾನು ಇಟ್ಕೊಂಡಿದ್ದೀನಿಲ್ಲ. ಅಷ್ಟೊತ್ತಿಗೆ ನಾನು ಒಂದು ಪಾತ್ರೆಗೆ, ಇವಾಗ ಹಿಟ್ಟು ಕಲಿಸ್ಬೇಕಲ್ಲ ಬಜ್ಜಿಗೆ, ಒಂದು ಪಾತ್ರೆಗೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ, ಒಂದು 4-5 ಸ್ಪೂನ್ ಕಡಲೆ ಹಿಟ್ಟು. ಆಮೇಲೆ ಒಂದು 3 ಬೌಲು ನಾನು ಕಡಲೆ ಹಿಟ್ಟು ಹಾಕ್ಕೊತಾಯಿದ್ದೀನಿ. ಒಂದು 4-5 ಸ್ಪೂನು ಅಕ್ಕಿ ಹಿಟ್ಟು ಮತ್ತು ಒಂದು 3 ಬೌಲು ಕಡಲೆ ಹಿಟ್ಟು. ಅಷ್ಟು ಹೀರೆಕಾಯಿಗೆ ಬೇಕು ಅಂತ ಹಾಕ್ಕೊಂಡು, ನಿಮ್ಮದು ಕ್ವಾಂಟಿಟಿ ನೋಡಿ, ಹೀರೆಕಾಯಿ ಎಷ್ಟಿದೆ ಆ ಕ್ವಾಂಟಿಟಿ ನೋಡಿ ಅದ್ರ ಮೇಲೆ ನೀವು ಹಾಕೋಬೋದು. ಆಮೇಲೆ ಖಾರಕ್ಕೆ ಎಷ್ಟು, ನಿಮ್ಮ ಟೇಸ್ಟಿಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಹಾಕೊಳ್ಳಿ. ನಾವು 1-2 ಸ್ಪೂನ್ ಹಾಕ್ಕೊತಾಯಿದ್ದೀನಿ. ಆಮೇಲೆ ಅವ್ರ ರುಚಿಗೆ ತಕ್ಕಷ್ಟು ಉಪ್ಪು, ಒಂದೇ ಒಂದು ಚಿಟಿಕೆ ಸೋಡಾ. ನೋಡಿ, ಇಷ್ಟು ಸೋಡಾ ಬೇಕು ಅಂದರೆ ಹಾಕಿ, ಬೇಡ ಅಂದರೆ ಬೇಡ ಬಿಡಿ. ಇದನ್ನು ಚೆನ್ನಾಗಿ ಕೈಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಆ ಗಂಟೆಲ್ಲ ಹೋಗಬೇಕು. ಮಿಕ್ಸ್ ಮಾಡ್ಕೊಂಡು ಹಂಗೆ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಆ ಗಂಟೆಲ್ಲ ಹೋಗಂಗೆ, ಆಮೇಲೆ ಹಿಟ್ಟು ನಾರು ಬರಬೇಕು ಆ ಥರ ಚೆನ್ನಾಗಿ ಮಿದಿಯೋಣ. ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿದ್ದಿ, ಆಮೇಲೆ ನಮ್ಗೆ ಯಾವ ಹದ ಬೇಕೋ ಆ ಹದಕ್ಕೆ ನಾವು ನೀರು ಹಾಕೋಬಹುದು. ನೋಡಿ, ಈ ಥರ ಚೆನ್ನಾಗಿ ನಾರು ಬರೋವರೆಗೂ ಮಿದ್ದಿ, ಆಮೇಲೆ ನಾವು ನೀರು ಆ್ಯಡ್ ಮಾಡ್ಕೋಬೇಕು. ಅದು ಎಷ್ಟು ಬೇಕೋ ಅಷ್ಟು ಮಾತ್ರ, ಅಷ್ಟೇ. ಜಾಸ್ತಿ ನೀರು ಹಾಕಿದ್ರೆ ಆಮೇಲೆ ಆದರೂ ಹೀರೆಕಾಯಿ ಮೇಲೆ ಅದು ಹಿಟ್ಟು ಕೂತ್ಕೊಳ್ಳೋದಿಲ್ಲ, ಹಂಗೆ ಇದಾಗುತ್ತೆ, ಚೆನ್ನಾಗಿರಲ್ಲ ತಿನ್ನೋಕ್ಕೆ. ಸ್ವಲ್ಪ ಹಿಟ್ಟಿದ್ರೆ ಚೆನ್ನಾಗಿರುತ್ತೆ ಹೀರೆಕಾಯಿ ಮೇಲೆ. ನೋಡಿ, ಈ ಥರ ಚೆನ್ನಾಗಿ ನಾದಿ, ಇವಾಗ ನಮ್ಗೆ ಯಾವ ಕ್ವಾಂಟಿಟಿಗೆ ಬೇಕೋ ಆ ಕ್ವಾಂಟಿಟಿಗೆ ನೀರು ಮಿಕ್ಸ್ ಮಾಡಿದ್ರೆ ಸಾಕು. ಯಾಕೆಂದರೆ ನಂಗೆ ತುಂಬ ನೀರಾದರೆ ಅದು ಏನರ ಮೇಲೆ ಆಗಿರಲಿ ಅದು ಹಿಟ್ಟಿರೋದೇ ಇಲ್ಲ, ಬರೀ ತೆಳ್ಳಗಿರುತ್ತೆ, ಅದು ತಿನ್ನೋಕೆ ಒಂಥರ ಚೆನ್ನಾಗಿರಲ್ಲ. ಈ ಥರ ಆದರೆ ಚೆನ್ನಾಗಿ ಹಿಟ್ಟು ಕೂತ್ಕೊಳ್ಳುತ್ತೆ, ತಿನ್ನೋಕ್ಕೂ ಒಂಥರ ಕರಮ್ ಅಂತ ಕ್ರಿಸ್ಪಿಯಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಹಿಟ್ಟನ್ನ ಇನ್ನೊಂದು ಸ್ವಲ್ಪ ಇದು ಮಾಡ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ನಾನು ಏನು ಬೇಕಿಟ್ಟಿದ್ನಲ್ಲ ಅದು ಕೂಗಿರ್ತೈತೆ, ಅದಕ್ಕೆ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಉಪ್ಸಾರು ಮಾಡೋದ್ರಿಂದ ನಾನು ಎಣ್ಣೆ ಏನು ಬಳಸಲ್ಲ, ಬರೀ ಹಂಗೆ ಬಾಣಲಿಲಿ ನನಗೆ ಎಷ್ಟು ಖಾರ ಬೇಕೋ ಅಷ್ಟಕ್ಕೆ ನಾನು ಹಾಕೋತಾಯಿದ್ದೀನಿ. ನಿಮ್ಮ ಮನೇಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟೇ ಇದು ಮಾಡ್ಕೊಳ್ಳಿ. ಸಾರಿಗೆ ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಹುಣಸೆಹಣ್ಣು, ಕಾಯಿ ಇಷ್ಟೇ ನಾನು ಹಾಕೊತಾ ಇರೋದು, ಬೇರೆ ನಾನು ಹಾಕೊತಾ ಇಲ್ಲ. ಇವಾಗ ರುಬ್ಬಕ್ಕೆ ಮೆಣಸಿನ್ಕಾಯಿ ಏನು ಹುರ್ಕೊಂಡಿರ್ತೀವಲ್ಲ ಒಂದು 8-10, ಅದು ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ. ಅದ್ರ ಜೊತೆಗೆ ಕಾಯಿ ಮತ್ತು ಜೀರಿಗೆ, ಮೆಣಸು, ಹುಣಸೆಹಣ್ಣು ಇಷ್ಟು ಮಾತ್ರ ಹಾಕ್ಕೊಂಡು ರುಬ್ಬೋಣ. ನೀರೇನು ಹಾಕೊಳ್ಳೋದು ಬೇಡ, ಹಂಗೆ ತರಿಯಾಗಿ ರುಬ್ಬೋಣ. ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನು ಮಿಕ್ಕಿದ್ದು ಇದು ಕೊತ್ತಂಬರಿ, ಬೆಳ್ಳುಳ್ಳಿ ಮತ್ತು ಸೊಪ್ಪು ಕಾಳು ಇದೆಯಲ್ಲ, ಅದು ಹೀರೆಕಾಯಿ ಮತ್ತು ಕಾಳು ಅದನ್ನು ರುಬ್ಬೋಣ. ಇವಾಗ ಸುಮ್ಮನೆ ಹಂಗೆ ಡ್ರೈ ಮಾಡ್ಕೊಬರೋಣ. ಅಷ್ಟೊತ್ತಿಗೆ ಇನ್ನೊಂದು ಇದ್ರ ಮೇಲೆ ಸೊಪ್ಪು ಕಾಳು, ಇದು ಹೀರೆಕಾಯಿ ಮತ್ತು ಬೇಳೆದು ಬೇಯಿಸಿದ್ವಲ್ಲ ಪಲ್ಯ ಮಾಡೋಕ್ಕೆ ಅಂತ, ಅದನ್ನ ಇವಾಗ ಪಲ್ಯ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳ್ಳೋಣ. ಬಾಣಲೆಗೆ ಇದು ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ನಾನು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಅಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ತರಿಯಾಗಿ ರುಬ್ಬಾದ್ಮೇಲೆ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ, ನಾವೇನು ಬೇಯಿಸ್ಕೊಂಡಿರ್ತೀವಲ್ಲ ಟೊಮೊಟೊ ಮತ್ತು ಬೇಳೆ, ಹೀರೆಕಾಯಿ ಅದನ್ನು ಹಾಕ್ಕೊಂಡು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬರೋಣ. ನುಣ್ಣಗೆ ಈ ಥರ ರುಬ್ಬಬೇಕು. ರುಬ್ಬಾಗೈತೆ. ಇವಾಗ ಕುಕ್ಕರ್ಗೆ ನಾನು ಒಗ್ಗರಣೆ ಏನು ಹಾಕಲ್ಲ, ಉಪ್ಸಾರಿಗೆ ನಮ್ಮ ಕಡೆ ಒಗ್ಗರಣೆ ಹಾಕಲ್ಲ, ಹಂಗೆ ಕುದಿಸ್ಬೇಕು. ಅದಕ್ಕೆ ನಮ್ಗೆ ಎಷ್ಟು ನೀರು ಬೇಕೋ, ಎಷ್ಟು ಕ್ವಾಂಟಿಟಿಲಿ ನೀರು ಬೇಕೋ ಅಷ್ಟು ಕ್ವಾಂಟಿಟಿಗೆ ನೀರು ಹಾಕ್ಬಿಟ್ಟು ಒಂದೇ ಕುದಿ, ಜಾಸ್ತಿ ಮಳ್ಳ ಅಂತ ಬಸ್ಸಾರಿ ಮಾಡಿಸ್ತೀವಲ್ಲ ಅದೆಲ್ಲ ಏನಿಲ್ಲ, ಒಂದು ಕುದಿ ಬಂದರೆ ಸಾಕು, ಸಾರು ಆಗಿದೆ ಅಂತ ಅಷ್ಟೇ. ಒಂದು ಟೈಮಿಗೆ ಚೆನ್ನಾಗಿರುತ್ತೆ ಅಷ್ಟೇ. ಇದೇನು ಮಡಿಕೊಂಡು ಬೇಯಿಸ್ಕೊಂಡು ಕುದಿಸ್ಕೊಂಡು ತಿನ್ನೋಕ್ಕಾಗಲ್ಲ, ಒಂದು ಟೈಮ್ಗೆ ಸರಿ. ಅದಕ್ಕೆ ಇವಾಗ ನೋಡಿ,
ಈ ಥರ ಉಪ್ಪು ಹಾಕಿ ನಮ್ಗೆ ಎಷ್ಟು ಕುದಿಬೇಕೋ ಅಷ್ಟು ಕುದೀಲಿ. ಅಷ್ಟೊತ್ತಿಗೆ ನಾವು ಸೊಪ್ಪು ಕೆಳಗೆ ರೆಡಿ ಮಾಡ್ಕೊಂಡಿದ್ವಲ್ಲ, ಈರುಳ್ಳಿ ಬೆಂದಿದೆ ನೋಡಿ. ಇವಾಗ ಹೀರೆಕಾಯಿ ಮತ್ತು ಬೇಳೆ ಏನು ಬೇಯಿಸಿದ್ನೋ ಅದನ್ನು ಹಾಕ್ಕೊಂಡು ಅದರಲ್ಲಿ ಈರುಳ್ಳಿಲಿ ಚೆನ್ನಾಗಿ ಫ್ರೈ ಮಾಡೋಣ. ನೋಡಿ ಚೆನ್ನಾಗಿ ಬೆಂದೋಗಿದೆ, ನನ್ನ ಚೂರು ಇರಬೇಕಾಗಿತ್ತು, ಆದರೂ ನಮ್ಮ ಮನೆಯವ್ರಿಗೆ ಗಲ್ ನೋವಿತ್ತು ಅಂದ್ಬಿಟ್ಟು ಚೆನ್ನಾಗಿ ಬೇಯಿಸಿದ್ದೀನಿ ಅಷ್ಟೇ. ಇವಾಗ ಕಾಯಿ ಹಾಕಿ ಮಿಕ್ಸ್ ಮಾಡೋಣ. ನೋಡಿ ಈ ಥರ ಕಾಯಿ ಹಾಕಿ ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಆಯ್ತದು. ಸೈಡ್ಗೆ ಎತ್ತಿಡೋಣ. ಇವಾಗ ಸಾರದಿದೆಯಲ್ಲ, ಸಾರು ಸ್ವಲ್ಪ ಕುದೀತಾ ಇದೆ. ಹಿಂಗೆ ತಿರುಗಿಸಿ ಮತ್ತೆ ಅದು ಒಂದು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ನಾವು ಆಫ್ ಮಾಡ್ಕೊಳ್ಳೋಣ. ನೋಡಿ ಸಾಕಿಷ್ಟು. ಹೆವಿ ಚೆನ್ನಾಗಿ ಕುದಿಸ್ಬಿಟ್ರೆ ಒಂಥರ ಆಗುತ್ತೆ, ಉಪ್ಸಾರು ಚೆನ್ನಾಗಿರಲ್ಲ, ಜಾಸ್ತಿ ಕುದ್ದೋಷ್ಟು ಚೆನ್ನಾಗಿರಲ್ಲ. ಇನ್ನು ಬಸ್ಸಾರು ಕುದಿಸಿದಷ್ಟು ಚೆನ್ನಾಗಿರುತ್ತೆ. ಇದು ಸಾಕಿಷ್ಟು, ಒಂದು ಕುದಿ ಬಂದಿದೆ ಸಾಕು. ಇವಾಗ ನಾವು ಬಜ್ಜಿಗೆ ಏನು ಎಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ, ಇವಾಗ ಬಾಣಲಿ ಕಾಯಕ್ಕೆ ಇಡೋಣ. ಅದಕ್ಕೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕಾಯ್ದಾದ್ಮೇಲೆ 1-2 ಸ್ಪೂನು ಹಿಟ್ಟೊಳಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಎಣ್ಣೆ ಮಿಕ್ಸ್ ಮಾಡ್ಕೊಂಡು ನಾವು ಇವಾಗ ಹಿಟ್ಟೊಳಗಡೆ ನಾನು ಬಜ್ಜಿ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ. ಯಾಕೆಂತಂದರೆ ಈ ಚಳಿಗೆ ಏನು ಮಳೆಗಾಲ ಸ್ಟಾರ್ಟ್ ಆಯಿತು, ಟೀ ಟೈಮು, ಯಾರಾದರೂ ಬಂದರು ಏನಪ್ಪ ಅರ್ಜೆಂಟಿಗೆ ಮಾಡೋದು ಅಂತಂದಾಗ ನೋಡಿ ಈ ಥರ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಎಳೆ ಹೀರೆಕಾಯಿ ಇತ್ತಲ್ಲ ಅಂತ ನಾನು ಬಜ್ಜಿ ಮಾಡಿದೆ. ತುಂಬ ಬಲ್ದಿದ್ರೆ ಚೆನ್ನಾಗಿರಲ್ಲ, ನಾರು ಮತ್ತು ಬೀಜ ಎಲ್ಲ ಬಲ್ತೋಗಿರುತ್ತಲ್ಲ, ಚೆನ್ನಾಗಿರಲ್ಲ, ಟೇಸ್ಟ್ ಇರಲ್ಲ. ಇದು ತುಂಬ ಎಳೆದಾಗಿತ್ತು, ಅದಕ್ಕೆ ನಾನು ಮಾಡೋಣ. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಥರ ಚೆನ್ನಾಗಿ ಅದು ಸಣ್ಣ ಉರಿಲೇ ಬೇಯಿಸಬೇಕು. ಅಂದರೆ ಉರಿ ದೊಡ್ಡ ಮಾಡಿದ್ರೆ ಹಿಟ್ಟೆಲ್ಲ ಸೀದೋಂಗಾಗುತ್ತೆ, ಒಳಗಡೆ ಹೀರೆಕಾಯಿ ಬೆಂದಿರಲ್ಲ. ಅದಕ್ಕೋಸ್ಕರ ಇಷ್ಟಿದ್ರೆ ಸಾಕು. ನೋಡಿ ಇದಾಗಿದೆ ಅಂತ, ತುಂಬ ಚೆನ್ನಾಗಿತ್ತು. ಒಂದು ಸಲ ಟ್ರೈ ಮಾಡಿ. ಎಲ್ಲ ಹಾಕ್ಕೊಂಡು ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ಉಪ್ಸಾರು ಬಜ್ಜಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ದೋ. ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಿಜವಾಗ್ಲೂ ಆ ಹೀರೆಕಾಯಿ ಊರಿಂದ ತಗೊಂಬಂದಿದ್ದು ನಿಜವಾಗ್ ಚೆನ್ನಾಗಿತ್ತು. ಇನ್ನು ಎಳೆಯದಾಗಿತ್ತು, ತಿನ್ನೋಕ್ಕೂ ಚೆನ್ನಾಗಿತ್ತು, ನೋಡೋಕ್ಕೂ ಚೆನ್ನಾಗಿತ್ತು. ನೋಡಿ ಈ ಥರ ಸಾಸಲ್ಲಿ ನನ್ನ ಮಗಳು ಹಾಕಂತಿಂದ್ಲು. ನಾವು ಉಪ್ಸಾರಲ್ಲಿ ಪಲ್ಯ, ಮುದ್ದೆ, ಬಜ್ಜಿ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ದೋ. ನೀವು ಮಾಡಿ ಊಟ ಮಾಡಿ ಹೇಗಿದೆ ಅಂತ ನಮಗೆ ಕಮೆಂಟ್ ಮಾಡಿ. ನಮಸ್ಕಾರ.